ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನಗ್ರಹಾರ ಜೈಲು ಸೇರಿರುವ ನಟಿ ಪವಿತ್ರ ಗೌಡ ಅವರು ಜೈಲಿನಲ್ಲಿ ದಸರಾ ಮತ್ತು ದೀಪಾವಳಿಯಂತಹ ಪ್ರಮುಖ ಹಬ್ಬಗಳನ್ನು ಕುಟುಂಬ ಮತ್ತು ಮಗಳ ಜೊತೆ ಆಚರಿಸಲಾಗದೆ ಕಣ್ಣೀರು ಹಾಕುತ್ತಿದ್ದಾರೆ ಎಂದು ಜೈಲು ಮೂಲಗಳು ತಿಳಿಸಿವೆ. ಹೊರ ಜಗತ್ತಿನಲ್ಲಿ ಪ್ರತಿ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಿದ್ದ ಪವಿತ್ರ ಗೌಡಗೆ ಜೈಲಿನ ಈ ಸೆರೆವಾಸವು ಜೀವ ಹಿಂಡುವ ಅನುಭವ ನೀಡುತ್ತಿದೆ. ಐಫೈ ಜೀವನ ಶೈಲಿಗೆ ಹೆಸರಾಗಿದ್ದ ಪವಿತ್ರ ಗೌಡ ಅವರು ಇದೀಗ ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ ಸಾಮಾನ್ಯ ವಿಚಾರಣಾ ದಿನ ಕೈದಿಯಂತೆ ದಿನಗಳನ್ನು ಕಳೆಯುತ್ತಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವುದರಿಂದ ಹಬ್ಬಗಳ ಸಂಭ್ರಮದಿಂದ ದೂರ ಉಳಿಯುವಂತಾಗಿದೆ. ಪ್ರತಿಯೊಂದು ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದ ಪವಿತ್ರ ಗೌಡ ಅವರಿಗೆ ಮಗಳು ಮತ್ತು ಕುಟುಂಬಸ್ಥರ ಜೊತೆ ಸಮಯ ಕಳೆಯಲು ಸಾಧ್ಯವಾಗದಿರುವುದು ತೀವ್ರ ನೋವು ತಂದಿದೆ. ಜೈಲು ಕೋಣೆಯ ಏಕಾಂತದಲ್ಲಿ ಹಬ್ಬಗಳ ನೆನಪುಗಳು ಕಾಡುತ್ತಿದ್ದು, ಮಗಳ ನೆನಪಿನಿಂದಾಗಿ ಅವರು ಕಣ್ಣೀರು ಹಾಕುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಮಗಳನ್ನು ನೋಡಲು ಆಕೆಯೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗದೆ ಅವರು ತೀವ್ರವಾಗಿ ಕಂಗಾಲಾಗಿದ್ದಾರೆ ಎನ್ನಲಾಗುತ್ತಿದೆ. ಅವರ ಹಿಂದಿನ ಜೀವನಕ್ಕೆ ಹೋಲಿಸಿದರೆ ಜೈಲಿನ ಸರಳ ಮತ್ತು ನಿರ್ಬಂಧಿತ ಜೀವನವು ಅವರಿಗೆ ಭಾರಿ ಸಂಕಷ್ಟವನ್ನು ತಂದೊಡ್ಡಿದೆ. ಪರಪ್ಪನಗ್ರಹಾರದ ಜೈಲು ಮೂಲಗಳ ಪ್ರಕಾರ ಪವಿತ್ರ ಗೌಡ ಅವರು ಇತರೆ ಸಹಬಂದಿಗಳ ಜೊತೆ ಹೆಚ್ಚು ಮಾತನಾಡುವುದಿಲ್ಲ. ಸಾಮಾನ್ಯವಾಗಿ ಮೌನವಾಗಿಯೇ ಇರುತ್ತಾರೆ. ಜೈಲಿನಲ್ಲಿ ಅವರು ಸೈಲೆಂಟ್ ಆಗಿದ್ದು ಯಾರೊಂದಿಗೂ ಹೆಚ್ಚು ಬೆರೆಯುತ್ತಿಲ್ಲ ಎನ್ನಲಾಗಿದೆ. ಜೈಲಿನ ವಾತಾವರಣ, ಅಲ್ಲಿನ ಜೈಲೂಟ ಅವರಿಗೆ ಒಗ್ಗದಿರುವುದು ಮತ್ತು ಸರಿಯಾದ ನಿದ್ರೆ ಇಲ್ಲದಿರುವುದರಿಂದ ಅವರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಬಳಲುತ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆಗಳು ಮುಂದುವರೆದಿದ್ದರೂ ನ್ಯಾಯಾಲಯದ ತೀರ್ಪು ಬರುವವರೆಗೆ ಪವಿತ್ರ ಗೌಡ ಅವರಿಗೆ ಕುಟುಂಬ ಮತ್ತು ಸಂಭ್ರಮದಿಂದ ದೂರ ಉಳಿದಿರುವ ಈ ಸೆರೆವಾಸವು ನೋವಿನ ಅನುಭವ ನೀಡುತ್ತಿದೆ. ಪವಿತ್ರ ಗೌಡ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.